ಎಲ್ರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿನಲ್ಲಿ ಟೊಮೆಟೊ ಸಾಂಬಾರು ಮಾಡೋದು ನೋಡೋಣ. ಹೀಗೆ ಟೊಮೆಟೊ ಬೇಯಿಸ್ಕೊಳ್ಳೋಣ. ನಾನಿಲ್ಲಿ 4 ಟೊಮೆಟೊ ಹಾಕ್ಕೊತಾ ಇದ್ದೀನಿ. ಇದು ಹುಳಿ ಟೊಮೆಟೊ. ಆಪಲ್ ಟೊಮೆಟೊ ಹಾಕ್ಕೊಳ್ಳೋಂಗಿದ್ರೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳ್ಳಿ ಬೇಯೋಕ್ಕೇನೆ. ಒಂದು ಅರ್ಧ ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಒಂದು ಮೀಡಿಯಮ್ ಸೈಜು ಈರುಳ್ಳಿ, ಒಂದು 4ರಿಂದ 5 ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ಇದು ಮುಳುಗೋ ಅಷ್ಟು ನೀರು ಹಾಕಿ ಬೇಯಕ್ಕಿಟ್ಕೊಳ್ಳೋಣ. ತರಕಾರಿ ಇಲ್ಲದಿರೋ ಟೈಮಲ್ಲಿ ಈ ಸಾಂಬಾರಂದು ತುಂಬಾ ರುಚಿ ಕೊಡುತ್ತೆ. ಒಂದ್ಸಲಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ಬೆಂದಿರೋಂಥ ಈರುಳ್ಳಿ ಟೊಮೆಟೊನೆಲ್ಲ ಸಪ್ರೇಟ್ ಮಾಡಿಕೊಂಡು ಸ್ವಲ್ಪ ಹಾರಿಸ್ಕೋಬೇಕು. ತುಂಬಾ ಬಿಸಿ ಇರುತ್ತೆ, ಹಾಗೆ ಹಾಕ್ಕೊಳಕ್ಕೆ ಹೋಗಬೇಡಿ ಮಿಕ್ಸಿಗೆ. ಕೆಲವ್ರಿಗೆ ಟೊಮೆಟೊನಲ್ಲಿರೋ ಸಿಪ್ಪೆ ಇಷ್ಟ ಆಗಲ್ಲ, ತೆಗೆದು ಹಾಕ್ಕೊಳ್ಳಿ. ನಾನೇನು ತೆಗಿಯಲ್ಲ, ಅದು ಇನ್ನೂ ತುಂಬ ರುಚಿಯಾಗಿರುತ್ತೆ. ಅದು ಮಿಕ್ಸಿಗೆ ಹಾಕೋದ್ರಿಂದ ಚೆನ್ನಾಗಿ ಗ್ರೈಂಡ್ ಕೂಡ ಆಗುತ್ತೆ. ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ, ಸ್ವಲ್ಪ ಅರಿಶಿನ ಸೇರಿಸ್ಕೊಂಡು ಒಳ್ಳೆ ಫೈನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ತುಂಬ ನುಣ್ಣಗೆ ಮಾಡ್ಕೊಳ್ಳಿ, ತರಿಯಾಗಂತೂ ಮಾಡ್ಕೋಬೇಡಿ. ಇದು ತುಂಬ ನುಣ್ಣಕ್ಕಾದ್ರೇ ರುಚಿಯಾಗಿರುತ್ತೆ. ಬೇಯಿಸಿಟ್ಕೊಂಡಿರೋಂಥ ನೀರಿಗೆ ಮಸಾಲೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. 1-2 ಸ್ಪೂನಷ್ಟು ಎಣ್ಣೆ, ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವು. ಹಿಂಗೆ ಬೇಕು ಅಂದರೆ ಇಷ್ಟ ಇದ್ದರೆ ಹಾಕ್ಕೋಬೋದು, ಇಲ್ಲ ಸ್ಕಿಪ್ ಮಾಡಿ. ನಾವು ಬೆಳ್ಳುಳ್ಳಿ ತುಂಬ ತಿಂತೀವಿ, ಸೊ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಈ ಥರ ಸಾಂಬಾರಿಗೆಲ್ಲ. ಹಿಂಗೂ ಅಷ್ಟೇ ಆಪ್ಷನಲ್ಲು, ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ. ಹಿಂಗೆ ಹಾಕ್ಕೊಳ್ಳೋದ್ರಿಂದ ಡೈಜೆಷನ್ ಚೆನ್ನಾಗಾಗತ್ತೆ. ರೂಢಿ ಮಾಡಿಕೊಂಡ್ರೆ ಒಳ್ಳೆಯದು. ಮಿಕ್ಸ್ ಮಾಡ್ಕೊಂಡಿರುವಂಥ ಸಾಂಬಾರನ್ನ ಇದಕ್ಕೆ ಹಾಕ್ಕೊಂಡು ಒಳ್ಳೆ ಮಿಕ್ಸ್ ಕೊಟ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, 1 ತುಂಡಷ್ಟು ಬೆಲ್ಲ ಕೂಡ ಆಪ್ಷನಲ್ಲು. ಬೆಲ್ಲ ಹಾಕ್ಕೊಂಡ್ರೆ ಏನೇ ಖಾರ ಉಪ್ಪು ಇದ್ದರೆ ಬ್ಯಾಲೆನ್ಸ್ ಮಾಡುತ್ತೆ, ತುಂಬ ರುಚಿಯಾಗಿರುತ್ತೆ. ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತಷ್ಟು ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.